ಸಿದ್ದರಾಮಯ್ಯ ಆಪ್ತ ಜಮೀರ್ಗೆ ಆಡಿಯೋ ಸಂಕಷ್ಟ ಕಾಡ್ತಾ ಇದೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್. ನ್ಯೂಸ್ 18 ಬ್ರೇಕ್ ಮಾಡಿದಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 2 ಆಡಿಯೋಗಳು ಲಭ್ಯವಾಗಿದೆ. ದಾವಣಗೆರೆಯ ಸೌತ್ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದು ಎನ್ನಲಾಗ್ತಾ ಇರುವಂತಹ ಆ ಆಡಿಯೋ ಹಲ್ಚಲು ಸೃಷ್ಟಿ ಮಾಡಿದ. ನ್ಯೂಸ್ 18 ಬ್ರೇಕ್ ಮಾಡಿದಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮಂತ್ರಿ ಸ್ಥಾನ ಕೈ ತಪ್ಪುವ ಆತಂಕದಲ್ಲಿ ಜಮೀರ್ ಇದ್ದಾರೆ. ಸಿದ್ದರಾಮಯ್ಯಗೆ ನಿನ್ನೆ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಭೇಟಿಯಾಗಿ. ಡಿಕೆ ಸಂಪುಟದಲ್ಲಿ ಮಂತ್ರಿ ಸ್ಥಾನದ ವಿಶ್ವಾಸದಲ್ಲಿದ್ರು ಜಮೀರ್. ಈ ಸಂಭಾವ್ಯ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಬಟ್ ಈಗ ದೂರ ಆಗಿದೆ. ಹೈಕಮಾಂಡ್ ಅಂಗಳಕ್ಕೆ ತಲುಪಿದ ಈ ಒಂದು ಆಡಿಯೋ ವಿಷಯ ನಿನ್ನೆ ಆಡಿಯೋ ತರಿಸಿಕೊಂಡು ಪರಿಶೀಲನೆ ಮಾಡಿದ ಹೈಕಮಾಂಡ್. ಸೊ ಹಾಗಾಗಿ ಮಂತ್ರಿ ಸ್ಥಾನ ಕೈ ಜಾರತ್ತ ಆ ಆತಂಕದಲ್ಲಿ ಜಮೀರ್ ಇದ್ದ. ಕೇರಳ ಗೆಲುವನ್ನ ದಾಳ ಮಾಡಿಕೊಳ್ಳಲು ಜಮೀರ್ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರ ಮೇಲೆ ಜಮೀರ್ಗೆ ವಿಶ್ವಾಸವಿದೆ. ಅವರನ್ನ ನಂಬಿಕೊಂಡು ಸದ್ಯಕ್ಕಿದ್ದ. ಮಂತ್ರಿ ಸ್ಥಾನ ತಪ್ಪಿಸಲು ಷಡ್ಯಂತ್ರ ಅಂತ ಜಮೀರ್ ನನ್ನೆ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ರು. ಸ್ಪಷ್ಟನೆಯನ್ನ ಕೊಟ್ಟು ತಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಮಾಳಲನ್ನ ತೋಡಿಕೊಂಡ್ರು. ಯಾರು ಇದನ್ನ ನಂಬೇಡಿ ಅಂತ ಸಿದ್ದರಾಮಯ್ಯ ಮತ್ತು ಕೆ.ಸಿ. ವೇಣುಗೋಪಾಲ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಜಮೀರ್. ಸೊ ಈ ಒಂದು ಕಂಟಕದಿಂದ ಪಾರು ಮಾಡ್ತಾರೆ ಅಂತ. ಜಮೀರ್ಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅಥವಾ ಕೈ ತಪ್ಪುತ್ತಾ? ಹೈಕಮಾಂಡ್ ನಿರ್ಧಾರದ ಮೇಲೆ ಜಮೀರ್ ಭವಿಷ್ಯ ಸದ್ಯಕ್ಕೆ ನಿಂತುಕೊಂಡಿರುವಂತದ್ದು ಹೈಕಮಾಂಡ್ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ. ದಾವಣಗೆರೆಯ ದಕ್ಷಿಣದ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಸಮರ್ಥ ಶಾಮನೂರು ಗೆದ್ದಿರುವಂತಹ ಮಾರ್ಜಿನ್ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಆಮೇಲೆ ಕೊಡ್ಲಿಪೇಟೆ SDPI ಅಭ್ಯರ್ಥಿಯಾಗಿದ್ದಂತ ಕೊಡ್ಲಿಪೇಟೆ ತೆಗೆದುಕೊಂಡಂತ ವೋಟ್ ಏನಿತ್ತು, ಸೊ ಆ ಬಗ್ಗೆ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಹಾಗೇನೆ ಇಬ್ಬರು ಕಾಂಗ್ರೆಸ್ ನಾಯಕರ ತಲೆದಂಡ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು ಕೃಷ್ಣ ಮತ್ತು ದಾವಣಗೆರೆ ಪ್ರತಿನಿಧಿ ಸಂಜಯ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಈ ಒಂದು ಆಡಿಯೋ ವಿಚಾರ ಮೊದಲಿಗೆ ದಾವಣಗೆರೆ ಬೈ ಎಲೆಕ್ಷನ್ ಯಾವಾಗ ಅಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು ಪಕ್ಷ ವಿರೋಧಿ ಅಂತ ಎಲೆಕ್ಷನ್ ಟೈಮ್ನಲ್ಲಿ ಇಬ್ಬರು ನಾಯಕರ ವಿರುದ್ಧ ಇಬ್ಬರು ನಾಯಕರ ಮೇಲೆ ತೆಗೆದುಕೊಂಡಂತ ಕ್ರಮಗಳು ಆಗೇನೆ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಜಮೀರ್ ಮೇಲೂ ಕೂಡ ಕ್ರಮ ಆಗಬಹುದಾ ಅಂತ. ಬಟ್ ಆಗ ಸಿದ್ದರಾಮಯ್ಯನವರು ಬ್ಯಾಕ್ ಎಂಡ್ ನಲ್ಲಿ ನಿಂತ್ಕೊಂಡು ಅವ್ರನ್ನ ಹೇಗೋ ಪಾರ್ ಮಾಡಿದ್ರು ಅನ್ನೋ ಚರ್ಚೆಗಳಾಯಿತು. ಬಟ್ ಈಗ ಸಮಯ ಸಂದರ್ಭಗಳು ಆ ರೀತಿಯಾಗಿಲ್ಲ, ಎಲ್ಲ ಬದಲಾವಣೆ ಆಗಿದೆ. ಸಂಭಾವ್ಯ ಪಟ್ಟಿಯಲ್ಲಿ ಮೊದಲಿಗೆ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು, ಬಟ್ ಈಗ ದೂರ ಆಗ್ಬಿಟ್ಟಿದೆ. ಏನಾಗ್ಬೋದು ಅಂತ ಅನ್ಸುತ್ತೆ? ಈಗನಾದ್ರೂ ಕಠಿಣ ಕ್ರಮ ತೆಗೆದುಕೊಳ್ಳಬಹುದು ಹೈಕಮಾಂಡ್? ಅರುಣ್, ಎಲ್ಲ ಒಂದು ಕಡೆ ಸಚಿವ ಜಮೀರ್ ಅಹಮದ್ ಅವರು ಏನಿದ್ದಾರೆ ಅಂದರೆ ಮಾಜಿ ಸಚಿವ ಜಮೀರ್ ಅಹಮದ್ ಅವರಿಗೆ ಈಗ ಆಡಿಯೋ ಸಂಕಷ್ಟ ತಂದೊಡ್ಡಿರುವಂಥದ್ದು. ಈಗಾಗಲೇ ಎಲ್ಲ ಒಂದು ಕಡೆ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು. ಅದಕ್ಕೆ ಪೂರಕ ದಾಖಲೆಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ. ಈಗ ಬದಲಾದ ಸಮಯದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಹಾಗಾಗಿ DK ಶಿವಕುಮಾರ್ ಏನಾದರೂ ಜಮೀರ್ ಅಹಮದ್ ಅವರ ಪರವಾಗಿ ವಕಾಲತ್ತನ್ನು ವಹಿಸಿದ್ದೇ ಆದಲ್ಲಿ ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಅಥವಾ DCM ಹುದ್ದೆ ಸಿಗುವಂಥ ಚಾನ್ಸಸ್ ಕೂಡ ಇದೆ. ಆದ್ರೀಗ ಆ ಒಂದು ಕಾಲಘಟ್ಟದಲ್ಲಿ DK ಶಿವಕುಮಾರ್ ಕೂಡ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಯಾರೆಲ್ಲ ನಡೆಸಿದ್ದಾರೆ ಅವರ ವಿರುದ್ಧವಾಗಿ DK ಶಿವಕುಮಾರ್ ಅವರೇ ಈಗ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂಚೂಣಿಯಲ್ಲಿರುವಂಥದ್ದು. ಬಹಳ ಪ್ರಮುಖವಾಗಿ ನಜೀರ್ ಅಹಮದ್ ಆಗಿರ್ಬೋದು, ಮತ್ತೊಂದು ಕಡೆ ಅಬ್ದುಲ್ ಜಬ್ಬಾರ್ ವಿರುದ್ಧ ಕೂಡ ಕ್ರಮವನ್ನು ಹೈಕಮಾಂಡ್ ನಾಯಕರು ಕೂಡ ಈಗ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಅವರಿಗೆ ಸಂಬಂಧಪಟ್ಟಂತೆ ಈಗ ಆಡಿಯೋ ವೈರಲ್ ಆಗ್ತಾ ಇದೆ. ಅವ್ರು ಮಾತಾಡಿದ್ದಾರೆ ಅನ್ನುವಂಥ ಆಡಿಯೋ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ಆ ಒಂದು ವಿಚಾರವಾಗಿ ಮಾಹಿತಿ ತೆಗೆದುಕೊಂಡಿರುವಂಥದ್ದು. ಮಾಹಿತಿಯನ್ನು ತೆಗೆದುಕೊಂಡ ನಂತರವಾಗಿ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಆ ಒಂದು ವಿಚಾರವಾಗಿ ಗರಂ ಕೂಡ ಆಗಿದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ದೆಹಲಿಯಲ್ಲಿದ್ದಾರೆ, DK ಶಿವಕುಮಾರ್ ಕೂಡ ದೆಹಲಿಯಲ್ಲಿದ್ದಾರೆ. ಸಂಪುಟ ರಚನೆ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಏನು ಆಡಿಯೋ ಕೇಳಿ ಬಂದಿದೆ ಆ ಒಂದು ವಿಚಾರವೂ ಕೂಡ ಈಗಾಗಲೇ ಅಲ್ಲಿ ಚರ್ಚೆಗೆ ಬಂದಿರುವಂಥದ್ದು. ಆ ಒಂದು ಆಡಿಯೋ ಆಧರಿಸಿ ಜಮೀರ್ ಅಹಮದ್ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಕೂಡ ಮಾಡ್ತಿರುವಂಥದ್ದು. ಯಾವಾಗ ಈ ಒಂದು ವಿಚಾರ ಹೊರಗಡೆ ಬಂತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಮುಜುಗರಕ್ಕೆ ಒಳಗಾಗಿರುವಂಥದ್ದು. ನನ್ನ ದಿನ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ
ಸಿದ್ದರಾಮಯ್ಯ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಆ ಒಂದು ಆಡಿಯೋ ವಿಚಾರವಾಗಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ನನ್ನ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಲಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ನಾನು ಪಕ್ಷ ವಿರುದ್ಧ ಚಟುವಟಿಕೆಯನ್ನು ಮಾಡಿಲ್ಲ ಅಂತದ್ದು ಆ ಒಂದು ವಿಚಾರವನ್ನು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಮುಖಾಂತರವಾಗಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ತಿಳಿಸಿ ಅನ್ನೋ ಮಾತನ್ನು ಕೂಡ ಜಮೀರ್ ಅಹಮದ್ ಅವರು ಕಡೆ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಜಮೀರ್ ಅಹಮದ್ ಅವರು ಒಂದು ಮನಸ್ಸಲ್ಲಿ ಏನಿರುವಂಥದ್ದು ಏನಂತಂದ್ರೆ ಕೇರಳ ಗೆಲುವು ನಮಗೆ ವರದಾನ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಜಮೀರ್ ಅಹಮದ್ ಇದ್ದಾರೆ. ಯಾಕಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ಆದರೂ ಕೂಡ ಕೇರಳದಲ್ಲಿ ಹೆಚ್ಚು ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರಮುಖವಾದ ಕೆಲಸವನ್ನ ಜಮೀರ್ ಅಹಮದ್ ಅವರು ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಆ ಒಂದು ವಿಚಾರವನ್ನು ಕ್ಲೈಮ್ ಮಾಡೋದ್ರ ಮುಖಾಂತರವಾಗಿ ನನಗೆ ಆ ಒಂದು ಅದು ಗೆಲುವು ನನಗೆ ಆಶ್ಚರ್ಯ ಆಗ್ಬೋದು ಅನ್ನೋ ಒಂದು ವಿಶ್ವಾಸದಲ್ಲಿ ಜಮೀರ್ ಅಹಮದ್ ಅವರು ಇದ್ದಾರೆ. ಹಾಗಾಗಿನೇ ಸಾಕಷ್ಟು ಕುತೂಹಲ ಇದೆ. ಒಂದ್ ಕಡೆ ಜಮೀರ್ ಅಹಮದ್ ಅವರು ಯಾವಾಗ ಆಡಿಯೋ ಹೊರಗಡೆ ಬಂತು ಅದಾದ ಬಳಿಕವಾಗಿ ಬರೀ ಮಾಧ್ಯಮ ಪ್ರಕಟಣೆ ಹೊಡಿಸಿ ಸುಮ್ಮನೆ ತಟಸ್ಥ ನಿಲುವನ್ನು ಕೂಡ ತಾಳಿದ್ದಾರೆ. ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ನಡೆಯನ್ನು ತೋರ್ತಾರೆ, ಒಂದ್ ವೇಳೆ ಮಂತ್ರಿ ಸ್ಥಾನ ಅಥವಾ ಡಿ.ಸಿ.ಎಂ ಹುದ್ದೆ ಕೊಡಲಿಲ್ಲ ಅಂತಂದ್ರೆ ಜಮೀರ್ ಅಹಮದ್ ಅವರ ನಿಲುವನ್ನ ಬೇರೆ ರೀತಿಯಾಗಿ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆಲೋಚನೆ ಕೂಡ ಮಾಡ್ತಿರುವಂಥದ್ದು. ಅದೇನೇ ಇದ್ರೂ ಕೂಡ ಈಗ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿದಿದ್ರು ಕೂಡ ತಮ್ಮ ಪರವಾಗಿ ಬರುವಂತ ದಿನಗಳು ಕೂಡ ವಕಾಲತನ ವಹಿಸ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಜಮೀರ್ ಅಹಮದ್ ಅವರು ಕೂಡ ಇದ್ದಾರೆ. ಹಾಗಾಗಿ ದೆಹಲಿಯಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ತಮ್ಮ ನಡೆಯನ್ನ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ತೋರ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಒಂದು ರೀತಿ ಅಂದ್ರೆ ಜಮೀರ್ ಅಹಮದ್ ಅವರಿಗೆ ಕೋಕಟ್ಟು ಎಲ್ಲೊಂದು ಕಡೆ ಬೇರೆ ಬೇರೆ ಮುಸ್ಲಿಂ ನಾಯಕರುಗಳೇ, ಉದಾಹರಣೆಗೆ ಯುಟಿ ಖಾದರ್ ಆಗಿರ್ಬೋದು, ಈ ತರದವರಿಗೆ ಮಂತ್ರಿ ಸ್ಥಾನ ಆಗಿರ್ಬೋದು, ಮತ್ತೊಂದು ಕಡೆ ಡಿ.ಸಿ.ಎಂ ಹುದ್ದೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ಆಲೋಚನೆಯನ್ನು ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿದೆ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರ ನಡೆ ಏನಿರುತ್ತೆ ಅನ್ನುವಂಥದ್ದು. ಒಂದ್ ವೇಳೆ ಏನಾದರೂ ಈಗಾಗಲೇ ಜಮೀರ್ ಅಹಮದ್ ಅವರು ಕೂಡ ಕಾನೂನು ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಆಲೋಚನೆಯನ್ನು ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಅವರ ಆಪ್ತರು ಕೂಡ ಈಗಾಗಲೇ ದೂರನ್ನು ಕೂಡ ಪೊಲೀಸ್ ಠಾಣೆಗೂ ಕೂಡ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆಡಿಯೋನಾದರೂ ತನಿಖೆಗೆ ಆದೇಶ ಮಾಡಿ ಆಡಿಯೋದಲ್ಲಿ ಜಮೀರ್ ಅಹಮದ್ ಅವರೇ ಮಾತಾಡಿದ್ದಾರೆ ಅನ್ನೋದು ಏನಾದ್ರು ಸಾಬೀತಾಯಿತು ಅಂದ್ರೆ ಬಹುಶಃ ಜಮೀರ್ ಅಹಮದ್ ಅವರ ವಿರುದ್ಧವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ದೊಡ್ಡ ಮಟ್ಟದ ಕ್ರಮವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಆದ್ರೀಗ ಆಡಿಯೋ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಅವರು ಸಂಪುಟ ಸೇರಿಕೊಳ್ಳುವಂಥದ್ದು ಅನುಮಾನ, ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವುದಿಲ್ಲ ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಿಗ್ತಾ ಇರುವಂಥದ್ದು. ಅರುಣ್. ಓಕೆ ಕೃಷ್ಣ, ಇನ್ನು ನಮ್ಮ ಪ್ರತಿನಿಧಿ ಸಂಜಯ್ ದಾವಣಗೆರೆಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಹಾಗೆ ಸಂಪರ್ಕದಲ್ಲಿ ನಿಮ್ಮಿಂದ ಮತ್ತಷ್ಟು ಮಾಹಿತಿ ಪಡಿತೀನಿ. ಸಂಜಯ್, ಜಮೀರ್ ಅಹಮದ್ರದ್ದು ಎನ್ನಲಾದ ಆಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಸಿಎನ್ ಠಾಣೆಗೆ ಮೊಹಮ್ಮದ್ ಸಿರಾಜ್ ದೂರನ್ನ ಕೊಟ್ಟಿರು. ಒಂದು ಕಡೆ ಜಮೀರ್ ಅಹಮದ್, ಮತ್ತೊಂದು ಕಡೆ ಮಾತನಾಡಿರುವಂತಹ ವ್ಯಕ್ತಿ ಅಂತ ಹೇಳಲಾಗ್ತಾ ಇರುವುದು ಮೊಹಮ್ಮದ್ ಸಿರಾಜ್ ಅವರೀಗ ದೂರನ್ನ ಕೊಟ್ಟಿದ್ದಾರೆ. ಸಿಎನ್ ಸ್ಟೇಷನ್ ಸುಳ್ಳು ಸುದ್ದಿ ಹರಿಬಿಟ್ಟವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ಈ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟರು. ನಾನು ಮಾತಾಡಿದ್ದಲ್ಲ ಅಂತ, ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡಿದ್ದೇನೆ. ನನ್ನ ಹಾಗೂ ಜಮೀರ್ ಅಹಮದ್ ಖಾನ್ ತೇಜೋವಧೆಗೆ ಇದೊಂದು ಷಡ್ಯಂತ್ರ ಹುನ್ನಾರ ಅಂತ ಹೇಳಿದ. ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಂತ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದಾರೆ. ನಾವು ಮಾತನಾಡದೆ ಇರೋದು ಮಾತಾಡಿದ್ದೇವೆ ಅಂತ ಸೃಷ್ಟಿ ಮಾಡಿದ್ದಾರೆ. ನನ್ನ ಜಮೀರ್ ಅಹಮದ್ ಖಾನ್ ಇದು ಎಐ ಸೃಷ್ಟಿ ಅಂತ ಹೇಳಿದ್ರು. ಯಾರು ವೈರಲ್ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡಲಿ. ದಾವಣಗೆರೆಯಲ್ಲಿ ಮೊಹಮ್ಮದ್ ಸಿರಾಜ್ ಅವರ ಹೇಳಿಕೆ, ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರು ದೂರು ಕೂಡ ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನ ಮಾಡ್ತೀವಿ, ಕ್ರಮವನ್ನ ತೆಗೆದುಕೊಳ್ತೀವಿ. ನಮ್ಮ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ, ರಾಜಕೀಯವಾಗಿ ತೇಜೋವಧೆ ಮಾಡೋಕೆ ಬೇಕಂತ ಯಾರೋ ಇದನ್ನ ಸೃಷ್ಟಿ ಮಾಡಿ ಹರಿಬಿಟ್ಟಿದ್ದಾರೆ. ವೈರಲ್ ಮಾಡ್ತಾ ಇದ್ದಂತವರ ವಿರುದ್ಧ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಮೊಹಮ್ಮದ್ ಸಿರಾಜ್ ಹೇಳಿಕೆಯನ್ನ ಕೊಟ್ಟಿರೋದು ದಾವಣಗೆರೆ. ನಿಮಗೆ ಬೆಳಗ್ಗೆನೂ ಹೇಳಿದ್ದೀನಿ ಮಾಧ್ಯಮದವರಿಗೆ, ಇದು ಸುಳ್ಳು ಸುದ್ದಿ ಹರಿಬಿಡ್ತಿದ್ದಾರೆ, ಯಾರು ಮಾಡಿದ್ದಾರೆ ಅಂಥೇಳಿ. ಅದಕ್ಕೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ಳೋಕ್ಕೆ FIR ಮಾಡಿದ್ದೀನಿ. ಈಗ FIR ಕಾಪಿ DYSP ಸಾಹೇಬರು ಬೆಳಗ್ಗೆ ಕೊಡ್ತೀನಿ. ಈಗ ಅದರಲ್ಲಿ 2-3 ಕ್ಲಾಸ್ ಇದ್ದಾವೆ. ನನ್ನ ಕಾನೂನು ಸಲಹೆ ತೊಗೊಂಡು SP ಸಾಹೇಬರು ಬೆಳಗ್ಗೆ ಕರೆದಿದ್ದಾರೆ 10 ಗಂಟೆಗೆ. ಅವ್ರ ಜೊತೆಗೆ ಚರ್ಚೆ ಮಾಡಿ ನಾನು FIR ಕಾಪಿ ನಿಮಗೆ ಕೊಡ್ತೀನಿ ಅಂಥೇಳಿ ಒಂದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ. ಈಗ ಅದೇ ಅಕ್ನಾಲೇಜ್ಮೆಂಟ್ ಮೇಲೆ ನಾನು ನಿಮಗೆ ತೋರಿಸಿರೋದು, ಅದು ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ, ಸ್ವೀಕರಿಸಿದ್ದೀನಿ. ಇದು FIR ಅಂತಲೇ ತಿಳಿಯಿರಿ, ನಾನು ಬೆಳಗ್ಗೆ ನಿಮಗೆ FIR ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಗ್ರಹ ಏನಿಲ್ಲ, ಇದು ಸುಳ್ಳು ಸುದ್ದಿ ಹರಿದಾಡಿ ಇದು ಮಾಡ್ತಾಯಿದೆ ಜಾಲತಾಣದಲ್ಲಿ. ನನ್ನ ಮೇಲೆ ನನ್ನ ಮಾನಕ್ಕೆ ಹಾನಿಯಾಗಿದೆ, ನನ್ನ ಕ್ಯಾರಿಯರ್ಗೆ ಹಾನಿಯಾಗಿದೆ. ಈ ಥರದಿಂದ ಜಮೀರ್ ಸಾಹೇಬ್ರದ್ದು ಮತ್ತು ನಂದು ಫೋಟೋ ಅಂಟಿಸಿ ಈ ಸುಳ್ಳು ಸುದ್ದಿ ಹರದಾಡಿಸಿರೋದು ಕಾನೂನು ಕ್ರಮ. ನಮ್ಮ ಪ್ರತಿನಿಧಿ ಸಂಜಯ್ ದಾವಣಗೆರೆಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಆಗ್ಲೇನೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು. ಅದಾದ್ಮೇಲೆ ರಿಸಲ್ಟ್ ಬಂದ ಮೇಲೂ ಕೂಡ ಚರ್ಚೆ ಆಯಿತು. ಯಾಕಂದ್ರೆ ಸಮರ್ಥ ಶಾಮ್ನೂರು ತೆಗೆದುಕೊಂಡಂತಹ ಓಟ್ ಅಂದ್ರೆ ಆ ಗೆಲುವಿನ ಮಾರ್ಜಿನ್ ಬಗ್ಗೆ ಚರ್ಚೆಗಳಾಯಿತು. ಆಮೇಲೆ SDPI ಅಭ್ಯರ್ಥಿ ತೆಗೆದುಕೊಂಡಂತ ಓಟ್ ಶೇರಿಂಗ್ ಚರ್ಚೆ ಆಯಿತು. ಸೊ ಆಗನೇ ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆಯಾ ಅಂತ ನಿನ್ನೆ ಈ ಬಗ್ಗೆ ಸಮರ್ಥ ಶಾಮ್ನೂರು ಮಾತನಾಡಿದ್ರು.
ಓಪನ್ ಸೀಕ್ರೆಟ್ ಆಗಿತ್ತು ಎಲೆಕ್ಷನ್ ಟೈಮ್ನಲ್ಲೇ ಅದು ಅಂತ. ಸೊ ಹಾಗಾಗಿ ಬಹಳಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಎಸ್ ಅರುಣ್, ಏನು ಈ ಸಂಬಂಧ ಈಗಾಗಲೇ ಏನು ಜಮೀರ್ ಅಹಮದ್ ಅವರ ಆತ್ಮೀಯರಾದಂತ ಸಿರಾಜ್ ಅವರ ಆಡಿಯೋ ಏನು ವೈರಲ್ ಆಗಿತ್ತು. ಈ ಸಂಬಂಧ ಈಗಾಗಲೇ ನಿನ್ನೆ ರಾತ್ರಿ 9 ಗಂಟೆಗೆ ಸಿರಾಜ್ ಅವರು ಏನು ದಾವಣಗೆರೆ CN ಪೊಲೀಸ್ ಠಾಣೆಗೆ ಬಂದು ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಯಾಕಂದ್ರೆ ಇದು ಯಾವುದು ಕೂಡ ಆಡಿಯೋ ನಮ್ಮದಲ್ಲ, ನಾವು ಕೂಡ ಯಾವುದೇ ರೀತಿ ಮಾತನಾಡಿಲ್ಲ ಚುನಾವಣೆ ಸಂಬಂಧಿಸಿದಂತೆ. ಹೀಗಾಗಿ ಇದರ ಬಗ್ಗೆ ಒಂದು ತನಿಖೆ ನಡೆಸಿ ಸೂಕ್ತವಾದ ಕ್ರಮ ತಗೋಬೇಕು. ಅದಲ್ಲದೆ ಕೂಡ ಯಾರು ಇದನ್ನ ಆಡಿಯೋನ ವೈರಲ್ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಬೇಕು ಅಂತ ಹೇಳಿ ಈಗಾಗಲೇ CN ಪೊಲೀಸ್ ಠಾಣೆಗೆ ದೂರು ನೀಡಿರುವಂತದ್ದು. ಆದ್ರೆ ಸಿರಾಜ್ ಹೇಳುವಂತದ್ದು ಏನಂದ್ರೆ, ಈಗಾಗಲೇ ಏನು ಜಮೀರ್ ಅವರು ರಾಜಕೀಯವಾಗಿ ಬೆಳೀತಾ ಇದ್ದಾರೆ, ಈಗ ಅವ್ರನ್ನ ಹತ್ತಿಕ್ಲಿಕ್ಕೋಸ್ಕರ ಈ ರೀತಿ ಒಂದು ಆಡಿಯೋ ಸೃಷ್ಟಿಯನ್ನ ಮಾಡಿ ಈ ರೀತಿ ಹರಿಬಿಡಲಾಗಿದೆ. ಹಾಗಾಗಿ ಸಾಕಷ್ಟು ಅವ್ರಿಗೂ ಕೂಡ ತೊಂದರೆ ಆಗ್ತದೆ, ಅದಲ್ಲೂ ಕೂಡ ನಮಗೂ ಕೂಡ ರಾಜಕೀಯವಾಗಿ ತೊಂದರೆ ಆಗ್ತದೆ. ಈ ರೀತಿ ಏನು ಅಪಪ್ರಚಾರ ಮಾಡ್ತಾ ಇದ್ರೆ ಸುಳ್ಳು ಆಡಿಯೋಗಳನ್ನ ಬಿಟ್ಟು ಇಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಈಗಾಗಲೇ ದೂರನ್ನ ಸಲ್ಲಿಸಿರುವಂತದ್ದು. ಆದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮೋಸವನ್ನ ಮಾಡಿಲ್ಲ. ಎಲ್ಲರೂ ಕೂಡ ಸಮರ್ಥ ಅವರು ಗೆಲ್ಲಿಕ್ಕೆ ನಾವು ಸಹಕಾರವನ್ನ ಮಾಡಿದೇವಿ. ಅದಲ್ಲದೆ ಜಮೀರ್ ಅಹಮದ್ ಕೂಡ ಅವರು ಸಹಕಾರ ಮಾಡಿದಾರ ಅಂತ ಹೇಳಲಾಗ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಮರ್ಥ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ, ಇವರು ಈ ಮೊದಲೇ ನಿಮಗೆಲ್ಲ ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ ಹೇಳಿ, ಬಟ್ ಅದು ಈಗ ಆಗಿದೆ. ಆದ್ರೆ ದೇವರನ್ನ ದಾವಣಗೆರೆ ನಗರ ದೇವತೆ ದುರ್ಗಮ್ಮನೆ ಅವ್ರು ನೋಡ್ಕೊಳ್ತಾಳೆ, ಕಾಪಾಡ್ತಾಳೆ, ಇಂಥವ್ರನ್ನ ಬೆಳಿಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸಮರ್ಥ ಅವ್ರು ಕೂಡ ಹೇಳಿರುವಂತದ್ದು. ಹೀಗಾಗಿ ಸಾಕಷ್ಟು ಏನು ಈ ಒಂದು ಆಡಿಯೋ ಬಗ್ಗೆ ಈಗಾಗಲೇ ಏನು ಸಿರಾಜ್ ಅವರು ಹೇಳ್ತಕ್ಕಂಥದ್ದು, ಈಗ ಇದರಲ್ಲಿ ನಮ್ಮ ಫೋನ್ಗಳನ್ನ ಕೆಲವೊಂದಿಷ್ಟು ಜನ ಯಾರು ಟ್ರ್ಯಾಪ್ ಮಾಡಿರ್ಬೇಕು. ಈಗ ತನಿಖಾ ಬಳಿಕ ಅದೆಲ್ಲ ಗೊತ್ತಾಗುತ್ತೆ, ಯಾರು ನಮ್ಮ ಬೆಳವಣಿಗೆ ಸಹಿಸಲಾಗದೆ ಈ ರೀತಿ ಒಂದು ಏನು ಆಡಿಯೋನ ಬಿಟ್ಟು ನಮಗೆ ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇದರ ವಿರುದ್ಧ ಸೂಕ್ತ ಕ್ರಮ ಆಗ್ಬೇಕು. ಅದಲ್ಲದೆ ಕೂಡ ಏನು ಆದಷ್ಟು ಬೇಗ ಇವ್ರು ಯಾರು ಹರಿಬಿಟ್ಟಿದ್ದಾರೆ ಆಡಿಯೋ ಅನ್ನೋದನ್ನ ಪತ್ತೆ ಮಾಡಬೇಕು. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೇ ಸುಮಾರು ಸುದ್ದಿವಾಹಿನಿಗಳು ಕೂಡ ಸುದ್ದಿ ಮಾಡಿತ್ತು. ಹೀಗಾಗಿ ನಮಗೆ ಬಹಳಷ್ಟು ಮಾನಹಾನಿ ಆಗಿದೆ, ಇದರಿಂದ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನಮಗೆ ತನಿಖೆ ಮಾಡಿ ಆದಷ್ಟು ಬೇಗ ಇದನ್ನ ಯಾರು ಹೊರಗಡೆ ಬಿಟ್ಟಿದ್ದಾರೆ ಆಡಿಯೋ ಅಂತವ್ರನ್ನ ಬಂಧನ ಮಾಡ್ಬೇಕು ಅಂತ ಹೇಳಿ ಈಗ ಸಿರಾಜ್ ಅವರು ಹೇಳ್ತಿರುವಂತದ್ದು. ಆದ್ರೆ ನಾವು ಚುನಾವಣೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿ ಮಾತನಾಡಿಲ್ಲ. ನಾವು ಮಾತನಾಡದೆ ಇರತಕ್ಕಂತ ಆಡಿಯೋ ಕೂಡ ಅಲ್ಲ, ಅದರಲ್ಲಿ ಏನು ಆಡಿಯೋ ಇದೆ, ನಾವ್ ಯಾವ್ದು ಕೂಡ ಅದನ್ನ ಮಾತನಾಡಿಲ್ಲ. ಹೀಗಾಗಿ ನಮಗೆ ಬಹಳಷ್ಟು ಸಮಸ್ಯೆ ತಂದೊಡ್ಡಿದೆ. ಅದಲ್ಲದೆ ನನಗಾಲದಲ್ಲೇ ಕೂಡ ಸ್ವತಃ ಏನು ಜಮೀರ್ ಅಹಮದ್ ಅವರು ಕೂಡ ಸಾಕಷ್ಟು ರಾಜಕೀಯವಾಗಿ ಇದು ಸಂಕಷ್ಟ ತಂದೊಡ್ಡಿದೆ ಅಂತ ಹೇಳಿ ಈಗ ಸದ್ಯಕ್ಕೆ ದೂರನ್ನ ಸಲ್ಲಿಸಿರುವಂತದ್ದು ಅರುಣ್.